ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ಮತ್ತೆ ಇವತ್ತು ಬ್ಲಾಗ್ ಮಾಡತ್ತೀನಿ. ಯಾಕಂತಂದ್ರೆ ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಇತ್ತು ನನಗೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಶೂಟ್ ಮಾಡಿ ಇಟ್ಕೊಂಡೇನಿ, ಬಟ್ ಆದರೆ ಎಡಿಟ್ ಮಾಡೋಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಒಂದು ಇಂಪಾರ್ಟೆಂಟ್ ವಿಡಿಯೋ ಹಾಕೋದಿತ್ತು. ಅದಕ್ಕಾಗಿ ಈ ವಿಡಿಯೋ ಹಾಕಿದ ನಂತರದೊಳಗೆ ಸೊ ನನ್ನ ಮನೆ ಕ್ಲೀನಿಂಗ್ ಏನು ವ್ಲಾಗ್ ಅದಾವಲ್ಲ ಅವು ಬರ್ತಾವೆ. ಏನಪ್ಪ ಅಂತಂದ್ರೆ ಮೊನ್ನೆ ದಿನ ನಾನು ಪೂಜಾದ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ನಿ. ಸೊ ಆ ವಿಡಿಯೋದೊಳಗೆ ನನ್ನ ಒಬ್ಬ ವ್ಯೂವರ್ಸ್ ಕೇಳಿದ್ರು, ಏನು ನೀವು ದೇವರ ಮನೆಯೊಳಗೆ ರಂಗೋಲಿ ಹಾಕಿ ಪೂಜೆ ಮಾಡಿರಲ್ಲ ಅದು ಏನು ಅಂತೇಳಂದ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಬಟ್ ಆದ್ರೆ ಅವ್ರು ಕೇಳಿದ್ರು, ಅದನ್ನು ತಿಳಿಸ್ಕೊಡ್ಬೇಕಾದದ್ದು ನನ್ನ ಕರ್ತವ್ಯ. ಸೊ ನಾ ಏನು ಪೂಜೆ ಮಾಡಿದ್ನಿ ಅನ್ನುವಂತಹದ್ದನ್ನು ಅವ್ರಿಗೆ ಒಂದು ವಿಡಿಯೋ ಮುಖಾಂತರ ಅದನ್ನು ಮಾಡಿದರೆ ಏನು ಆಕೈತಿ ಅನ್ನುವಂತಹದ್ದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಕೈತಿ ಅಂತ ಭಾವಿಸ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನ್ ಸಬ್ಸ್ಕ್ರೈಬರ್ಸ ಭಾಳ ಜನ ನೋಡಕತ್ತಾರ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನಮಗೊಂದು ಸಪೋರ್ಟ್ ಮಾಡಿದಂಗೆ ಆಕೈತಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕನ್ನು ಮಾಡಿ. ಹಾಗೆ ನಿಮ್ಮ ಮತ್ತು ಅನಿಸಿಕೆ ಏನಿರ್ತೈತಿ, ಅಭಿಪ್ರಾಯ ಏನಿರ್ತೈತಿ ಅದನ್ನು ಕಾಮೆಂಟ್ ಸೆಕ್ಷನ್ದಾಗ ಬರುತ್ತೆ ತಿಳಿಸ್ರಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ನೋಡ್ಬೋದು ಇಲ್ಲೇ ಕ್ಯಾಮ್ರಾ ಆನ್ ಇದು ಮಾಡ್ತೀನಿ. ಫ್ರೆಂಡ್ಸ್, ಈ ಪೂಜಾದ ಬಗ್ಗೆ ಕೇಳಾಕತ್ತಿದ್ರು. ಈ ಪೂಜಾದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ. ಕುಬೇರ ರಂಗೋಲಿ ಅಂತಾರೆ ಇದಕ್ಕೆ. ಇದನ್ನು ನಾವು ದೇವರ ಮನೆಗೆ ಲಕ್ಷ್ಮಿ ಮುಂದೆ ಕಳಶ ಏನು ಸ್ಥಾಪನೆ ಮಾಡಿರ್ತೀವಲ್ಲ ಆ ಕಳಶದ ಮುಂದೆ ಹಾಕೋದ್ರಿಂದ ನಮ್ಮ ಮನೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಕೈತಿ. ಸೊ ಹಾಗೆ ಇದರಿಂದ ಬಹಳ ಅನುಕೂಲನೂ ಆಕೈತಿ. ನೋಡ್ರಿ ಇಲ್ಲೇ ಇವತ್ತು ಅಮಾವಾಸ್ಯೆ ಪೂಜಾನ ಮಾಡೇನಿ. ಅದೇ ರೀತಿ ಈ ರೀತಿಯೊಳಗೆ ನಾ ಏನು ಮಾಡೀನಿ, ಪೂಜಾ ಮಾಡೀನಿ. ಸೊ ಇನ್ನು ಈ ಕುಬೇರ ರಂಗೋಲಿಯನ್ನು ಯಾವ ರೀತಿ ಹಾಕೋದು ಅನ್ನುವಂತಹದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲೇ ಮೊದಲಿಗೆ ಒಂದು ಮಣೆಯನ್ನು ತೊಗೊಂಡಿದ್ದೀನಿ. ದೇವರ ಮನೆ ಎಲ್ಲವೂ ಕೂಡ ನೀವು ಹಾಕಬೇಕಿತ್ತ ಅನುಕೂಲ ಇತ್ತಂತಂದ್ರೆ ಮನೆ ಮೇಲೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಟೈಲ್ಸ್ ಮೇಲೇ ಹಾಕ್ಬೋದು. ಏನಪ್ಪ ಅಂತಂದರೆ ಇವತ್ತು ಕುಬೇರ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ನನ್ನ ವ್ಯೂವರ್ಸ್ ಒಬ್ರು ಕೇಳಿದರು. ಸೊ ಅದಕ್ಕಾಗಿ ಇನ್ನು ಈ ರಂಗೋಲಿಯನ್ನು ಹಾಕಬೇಕಾದ್ರೆ ಸಾಮಾನ್ಯವಾಗಿ ನಾವು ಅಕ್ಕಿ ಹಿಟ್ಟನ್ನು ಬಳಸಬೇಕಾಕತಿ. ಆದರೆ ನಾ ಇಲ್ಲಿ ನಿಮಗೆ ಅದನ್ನು ತೋರಿಸ್ಕೊಡೋದು ರಂಗೋಲಿಯಿಂದ ತೋರಿಸ್ಕೊಳತ್ತೀನಿ. ರಂಗೋಲಿಯಿಂದ ಹಾಕಿದರೆ ಅದು ನೀಟಾಗಿ ಕಾಣ್ತೈತಿ ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ. ಸೊ ಈ ರೀತಿ ಮೂರು ರೀತಿ ಬರೋದ್ರೊಳಗೆ 9 ಬಾಕ್ಸನ್ನು ನಾವು ಹಾಕೋಬೇಕು. 3 ಈ ಕಡೆ 3 ಈ ಕಡೆ 3 ಯಾವ ಕಡೆಯಿಂದ ನೋಡಿದ್ರು ಅದು 3 ರೀತಿಯೊಳಗೆ 9 ಬಾಕ್ಸನ್ನು ಹಾಕ್ಕೊಂಡು ಸೊ ಕುಬೇರ ರಂಗೋಲಿಯ ಒಂದು ನಂಬರ್ಗಳು ಬರಿಬೇಕು. ನಂಬರ್ಗಳನ್ನು ಬರೆದ್ರೆ ಸೊ ಈ ರೀತಿಯಾಗಿ ನಾನು ಇಲ್ಲಿ ನೋಡ್ರಿ ಇಲ್ಲಿ ತೋರಿಸ್ಕೊಡತ್ತೀನಿ ನಿಮಗೆ. 27, 20, 25 ಈ 3 ನಂಬರನ್ನು ಕೌಂಟ್ ಮಾಡಿದ್ರೆ ಸೊ ಲಾಸ್ಟಿಗೆ ಅದು 72 ನಂಬರ್ ಬರಬೇಕು. ಇನ್ನು ಉಳಿದಂತಹ ನಂಬರ್ಗಳಂತಂದ್ರೆ 22, 24, 26. ಸೊ ಈ ನಂಬರನ್ನು ಕೂಡ ನಾವು ಕೌಂಟ್ ಮಾಡಿದ್ರೆ ಅದು 72 ನಂಬರನ್ನು ಬರಬೇಕು. 72 ಕುಬೇರನಿಗೆ ಶ್ರೇಷ್ಠವಾದ ನಂಬರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ಒಂದು ದಿಕ್ಕಿನಿಂದ ಯಾವ ಆ್ಯಂಗಲ್ನಿಂದ ನೀವು ನೋಡಿದರೂ ಕೂಡ ಏನಾಗಬೇಕು, ಅದು 72 ಅಂತಲೇ ಕೌಂಟ್ ಆಗಬೇಕು. ಸೊ ಈಗ ನಾನು ತೋರಿಸಿದ ರೀತಿಯೊಳಗೆ ನಿಮಗೆ ಫುಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ತಾ ಹೋಗ್ರಿ. ಈಗ ತಳಗಡೆಯಿಂದ ಮೇಲ್ಗಡೆ ಹೋದರೂ ಕೂಡ 72 ಬರಬೇಕು, ಮೇಲ್ಗಡೆಯಿಂದ ತೆಳಗಡೆ ಕೌಂಟ್ ಮಾಡಿದರೂ ಕೂಡ 72ನ ಬರಬೇಕು. 72 ಕುಬೇರನ ನಂಬರ್ ಆಗಿರ್ತೈತಿ. ಈ ಒಂದು ಕುಬೇರ ರಂಗೋಲಿಯನ್ನು ಬಿಡಿಸೋದ್ರಿಂದ ನಮ್ಮ ಮನೆಯೊಳಗಿರುವಂತಹ ಒಂದು ಹಣಕಾಸಿನ ಸಮಸ್ಯೆ ದೂರ ಆಕೈತಿ ಅಂತ ಹೇಳ್ಬೋದು. ಎಂತಹದ ನಿಮಗೆ ಏನು ಹಣಕಾಸಿನ ಸಮಸ್ಯೆ ಐತಿ ಅದು ದೂರ ಆಕೈತಿ. ಹಾಗೆ ದಾರಿದ್ರ್ಯ ದೂರ ಆಕೈತಿ ಮತ್ತು ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಕೈತಿ. ಇದನ್ನು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೀನಿ, ಆವಾಗಿನಿಂದ ನನಗೆ ರಿಸಲ್ಟ್ ಸಿಕ್ಕೈತಿ. ಸೊ ಇನ್ನು ನಂತರದೊಳಗೆ ಇನ್ನಿಷ್ಟು ಕಾಲಮನ್ನು ಬರ್ಕೊಂಡು ಆ ನಂಬರನ್ನು ಬರ್ಕೊಂಡು ಅದ್ರ ಮೇಲೆ ನಮ್ಮ ಶಕ್ತಿ ಅನುಸಾರವಾಗಿ ನಮ್ಮ ಹತ್ರ ಯಾವ ದುಡ್ಡು 5 ರೂಪಾಯಿ ಕಾಯಿನ್ ಆಗ್ಬೋದು, 2 ರೂಪಾಯಿ ಕಾಯಿನ್ ಆಗ್ಬೋದು, ಅಥವಾ 1 ರೂಪಾಯಿ ಕಾಯಿನ್ ಆಗ್ಬೋದು. ಸೊ ನಮ್ಮ ಒಂದು ಶಕ್ತಿ ಅನುಸಾರವಾಗಿ ಕಾಯಿನನ್ನು ಇಟ್ಟು ನಾವು ಏನು ಮಾಡಬೇಕು, ಅದನ್ನು 9 ಕಾಯಿನ್ಗಳನ್ನು ಇಟ್ಟು
ಆ 9 ಕಾಯಿನಿಗೆ ನೀರನ್ನು ತೋಯಿಸಿ ಪೂಜಾ ವಿಧಾನವನ್ನು ಏನು ಇರ್ತೈತಲ್ಲ ಆ ವಿಧಾನವನ್ನು ನಾವಿಲ್ಲೇ ಮಾಡಬೇಕು. ಸೊ ನಾನಿಲ್ಲಿ ಅದಕ್ಕೆ ನೀರನ್ನು ತೋರಿಸಿ ಅಷ್ಟಗಂಧ ಅಂತ ಸಿಗ್ತತಿ. ಸೊ ಆ ಅಷ್ಟಗಂಧವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೇದಾಕೈತಿ. ಅಷ್ಟಗಂಧ ಎಲ್ಲಿ ಸಿಗ್ತತಿ ಅಂತ ನೀವು ಕೇಳ್ಬೋದು. ಆದ್ರೆ ಅದು ಗ್ರಂಥಿಗೆ ಅಂಗಡಿಯೊಳಗೂ ಸಿಗ್ತತಿ, ಹಾಗೆ ಆನ್ಲೈನಲ್ಲಿ ಕೂಡ ನಮಗೆ ಅವೈಲೇಬಲ್ ಐತಿ. ಸೊ ಈ ರೀತಿ ಅರಿಶಿನ ಕುಂಕುಮ ಅಷ್ಟಗಂಧಗಳಿಂದ ನಾವೇನು ಮಾಡಬೇಕು, ಆ ಕಾಯಿನನ್ನು ಪೂಜೆ ಮಾಡಬೇಕು. ನಂತರದೊಳಗೆ ಕುಬೇರನಿಗೆ ಪ್ರಿಯವಾದ ಹೂವು ಅಂತಂದ್ರೆ ಕೆಂಪು ಕಲರ್ದು ಹೂವು. ಸೊ ಈ ಕೆಂಪು ಕಲರ್ದ ಹೂವನ್ನು ನಾವು 9 ಏನು ತೊಗೊಂಡ್ರು 9 ನಾವು ಇಲ್ಲಿ ಏನು ಮಾಡಬೇಕು, ಇಟ್ಟ ಪೂಜೆಯನ್ನು ಮಾಡೋದ್ರಿಂದ ಸೊ ಈ ಶುಕ್ರವಾರ ದಿವಸ ನೀವು ಪೂಜೆಯನ್ನು ಮಾಡಿದ್ರೆ ಸೊ ನಂತರದೊಳಗೆ ನೆಕ್ಸ್ಟ್ ಶುಕ್ರವಾರದೊಳಗೆ ಅದನ್ನು ಮತ್ತೆ ನೀವು ದೇವರ ಮನೆಯನ್ನು ಕ್ಲೀನ್ ಮಾಡಿ ಮತ್ತೆ ಇದೇ ಪ್ರಕಾರದೊಳಗೆ ಪೂಜೆಯನ್ನು ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತೇಳಿ ಭಾವಿಸ್ತೀನಿ. ಇದು ಆದ ನಂತರದೊಳಗೆ ಅವತ್ತು ಅಮಾವಾಸ್ಯೆ ಇದ್ದದ್ರಿಂದ ಸೊ ಅಮಾವಾಸ್ಯೆಯ ಒಂದು ಏನು ಮಾಡಬೇಕು, ಅಡುಗೆ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀನಿ. ಬ್ಯಾಳಿ ಹಾಕಿ ಹೋಳ್ಗೆ ಮಾಡಬೇಕು. ಆ ಬ್ಯಾಳಿ ಹಾಕಿ ಹೋಳ್ಗೆ ಮಾಡೋಕೆ ಕಡ್ಲಿಬ್ಯಾಳಿ ನೆನೆಸಿ ಕುಕ್ಕರ್ ಹಚ್ಚಿ ಇಡಾಕತ್ತೇನಿ. ಕುಕ್ಕರ್ ಹಚ್ಚಿ ಇದೊಂದು 2 ವಿಸಿಲ್ ಆಗಿ ಬಂದ ನಂತರದೊಳಗೆ ನಾನು ಕಡ್ಲಿಬ್ಯಾಳಿ ಹೂರಣದ ಹೋಳಿಗೆಯನ್ನು ಮಾಡ್ತೀನಿ. ಸೊ ಇನ್ನು ಏನಾದರೂ ಈ ಒಂದು ಪೂಜಾದ ಬಗ್ಗೆ ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ದೊಳಗೆ ಕಾಮೆಂಟ್ ಮಾಡಿರಿ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕುಕ್ಕರನ್ನು ಹಚ್ಚಿಟ್ಟೆ. ನಂತರದೊಳಗೆ ಇನ್ನು ಕುಕ್ಕರ್ ಕೂಡ ಆರಿದ ನಂತರದೊಳಗೆ ಸೊ ವಿಸಿಲ್ ಆರಿದ ನಂತರದೊಳಗೆ ಅದನ್ನು ಬ್ಯಾಳೆ ಹೆಂಗೆ ಕುದ್ದಾವಂತೇಳಂದು ನೋಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡೋದಿರ್ತೈತಿ, ಹಾಗೆ ಅದರದ್ದು ಒಂದು ಕಟ್ಟನ್ನು ಬಸಿಯೋದಿರ್ತೈತಿ. ಈ ಕಟ್ಟನ್ನು ಬಸದು ನಾವು ಕಟ್ಟಿನ ಸಾರು ಅಂತ ಮಾಡ್ತೀವಿ. ಸೊ ಎಕ್ಸ್ಟ್ರಾ ಏನು ಬ್ಯಾಳೆ ಕುದ್ದು ನೀರು ಇರ್ತೈತಲ್ಲ ಅದಕ್ಕೆ ಕಟ್ ಅಂತೀವಿ. ಆ ಕಟ್ಟನ್ನು ಬಸದ ಬ್ಯಾಳಿ ಏನು ಕಟ್ಟಿನ ಸಾರು ಅಂತ ಮಾಡ್ತೀವಿ. ಕೆಲವೊಂದು ಕಡೆ ಕೆಲವೊಂದು ರೀತಿಯೊಳಗೆ ಸಾರನ್ನು ಮಾಡ್ತಾರೆ. ಸೊ ನಮ್ಮ ಕಡೆ ನಾವು ಕಟ್ಟಿನ ಸಾರನ್ನು ಮಾಡ್ತೀವಿ. ಮತ್ತು ಏನಾದರೂ ಪೂಜಾ ಒಂದು ವಿಧಾನದ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿರಿ. ಹಂಗೆ ಇನ್ನು ನೆಕ್ಸ್ಟ್ ಚೆನ್ನಾಗಿ ಸಪೋರ್ಟ್ ಕೊಡಾಕತ್ತೀರಿ. ಸೊ ಹಿಂಗೆ ಇನ್ನು ಮುಂದೆ ವ್ಲಾಗ್ಗಳಲ್ಲಿ ಒಳ್ಳೆ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವ್ಲಾಗ್ ಫಸ್ಟ್ ಬರಬೇಕಂತಂದ್ರೆ ಇವತ್ತು ಭಾಳ ಇಂಪಾರ್ಟೆಂಟ್ ಇತ್ತು. ನಾಳೆ ಶುಕ್ರವಾರ ಅಂದರೆ ಶ್ರಾವಣದ ಶುಕ್ರವಾರ ಸಂಪತ್ ಶುಕ್ರವಾರ ಮೊದಲನೆಯ ಪೂಜಾ ಇರ್ತೈತಿ. ಸೊ ಆ ಪೂಜಾದ ದಿನ ಇದನ್ನು ಎಲ್ಲರೂ ಕೂಡ ಆರಂಭ ಮಾಡೋಕೆ ಒಂದು ಯೋಗ್ಯವಾದ ದಿನ ಇರ್ತೈತಿ. ಸೊ ಇನ್ನು ಯಾರೆಲ್ಲ ಅದನ್ನು ಶುರು ಮಾಡಿಲ್ಲ ಪೂಜಾ, ಸೊ ಕೇವಲ ನಿಮ್ಮ ಮನೆಯೊಳಗೆ ನೀವು ನಾರ್ಮಲ್ ಆಗಿ ಪೂಜೆ ಮಾಡಕತ್ತಿದ್ರೆ ನೀವು ಕಳಸದ ಮುಂದೆ ಈ ರೀತಿ ಒಂದು ಕುಬೇರ ರಂಗೋಲಿಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದಾಗ್ತತಿ ಅಂತ ಭಾವಿಸ್ತಾ ಸೊ ನಾಳೆ ಸಂಪತ್ತು ಶುಕ್ರವಾರದ ಮೊದಲನೆಯ ಶುಕ್ರವಾರ ಇರೋದ್ರಿಂದ ಈ ಒಂದು ಪೂಜೆಯನ್ನು ಮಾಡಲಿ ಅಂತೇಳಿ ಇವತ್ತಿಗೆ ಇದನ್ನು ಪೋಸ್ಟ್ ಮಾಡಕತ್ತೀನಿ. ಸೊ ಇದು ಆದ ನಂತರದೊಳಗೆ ಇನ್ನೂ ಒಳ್ಳೆ ವ್ಲಾಗ್ಗಳು ಬರ್ತಾವೆ. ಹೀಗೆ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನಾ ಹೂರಣದ ಹೋಳಿಗೆ ತಯಾರಿಯನ್ನು ಮಾಡಿಕೊಂಡು ನಂತರದೊಳಗೆ ಇನ್ನು ಸ್ಯಾಟರ್ಡೆ ಸೊ ಇವತ್ತು ಗುರುವಾರ ಐತಿ, ಶ್ರಾವಣ ಆರಂಭದ ದಿನ. ಇನ್ನು ಶನಿವಾರದ ದಿವಸ ಒಂದು ಕೆಲಸ ಐತಿ. ಅವತ್ತಿನ ದಿನ ನಿಮ್ಗೆ ಅದು ಏನೆಲ್ಲ ಆಕೈತಿ ಅದರದ್ದು ಪ್ರಿಪ್ರೇಷನನ್ನು ಇವತ್ತು ಶುರು ಮಾಡಿದ್ದೀನಿ. ಸೊ ಹೋಗ್ತಾ ಆ ವ್ಲಾಗ್ಗಳು ನಿಮ್ಮೊಳಗೆ ಸಿಗ್ತೈತಿ ಏನಂತ ಅನ್ನುವಂಥದ್ದು. ಆದರೆ ಅದರದ್ದು ಒಂದು ಪ್ರಿಪ್ರೇಷನ್ ಇವತ್ತು ಮಾಡಾಕತ್ತೀನಿ, ಅದನ್ನು ಕೂಡ ನೋಡಿರಿ. ಹಾಗೆ ನಾಳೆ ಮಕ್ಕಳಿಗೆ ಫ್ರೈಡೇ ಇರೋದ್ರಿಂದ ಸ್ವಲ್ಪ ಏನಾದರೂ ಸ್ಪೆಷಲ್ ಏನು ಬೇಕು ಟಿಫನ್ ಬೇಕು, ಅದಕ್ಕಾಗಿ ಕೂಡ ನಾನು ಏನು ಮಾಡತ್ತೀನಿ ಪ್ರಿಪ್ರೇಷನನ್ನು ಮಾಡಾಕತ್ತಿದ್ದೀನಿ. ಸೊ ಹಿಂಗೆ ಮತ್ತು ಇನ್ನೂ ಒಂದು ಹೇಳ್ಬೇಕಂತಂದ್ರೆ ನಮ್ಮ ಹಿತ್ತಲದೊಳಗೆ ಬಾಳೆ ಗಿಡ ಬಾಳೆಹಣ್ಣು ಅಂತಂದ್ರೆ ಏಲಕ್ಕಿ ಬಾಳೆಹಣ್ಣನ್ನು ಗಿಡ ಹಾಕಿದ್ವಿ. ಸೊ ಆ ಗಿಡದೊಳಗೆ ಕಾಯಿ ಆಗಿತ್ತು. ಆ ಕಾಯಿ ಕೂಡ ನನಗೂ ಕೊಟ್ಟು ಕಳಿಸಿದ್ರು. ಅದನ್ನು ಒಂದು ಕಾಟನ್ ಅರ್ಬಿಯೊಳಗೆ ಸುತ್ತಿಟ್ಟಿದ್ನಿ. ನನಗೆ ಪಟ್ನ ಮುಂಜಾನೆ ಪೂಜಾಕ್ಕೆ ಹಣ್ಣು ಇಡಬೇಕಂತೇಳಿ ನೆನಪಾಗಿರಲಿಲ್ಲ. ಯಾಕಂತಂದ್ರೆ ಮಕ್ಕಳನ್ನ ಕಳಿಸೋ ಗಡಿಬಿಡಿಯೊಳಗಿದ್ನಿ. ಒಮ್ಮೆಗೆಲ್ಲ ನೋಡಿದ ಕೂಡಲೇ ನೆನಪಾಯಿತು, ಅಯ್ಯೋ ಹಣ್ಣು ಇಟ್ಟಿಲ್ಲಲ್ಲ ಅಂತೇಳಿ ಹೀಗಾಗಿ ಆ ಹಣ್ಣು ಕೂಡ ಭಾಳ ಚಂದ ಹಣ್ಣಾಗಿದ್ದು ಅವನು ಕೂಡ ಒಂದು 5 ಹಣ್ಣನ್ನು ತೆಗೆದ ದೇವರ ಮುಂದೆ ಇಟ್ಟ. ಇನ್ನು ಪ್ರಿಪ್ರೇಷನ್ ಅಂತ ಹೇಳಿದ್ನಲ್ಲ,
ಸೊ ಆ ಪ್ರಿಪ್ರೇಷನನ್ನು ಇಲ್ಲೇ ಮಾಡಾಕತ್ತೀನಿ. ಏನಪ್ಪ ಅಂತಂದ್ರೆ ಕಾಳನ್ನು ಮೊಳಕೆ ತೆಗಿಸ್ಲಿಕ್ಕೆ ಸೊ ಮೊಳಕೆ ಕಾಳು ಪಲ್ಯ ಮಾಡೋದೈತಿ. ಅದಕ್ಕಾಗಿ ಇಷ್ಟು ಹಿಂಟ್ ಬಿಟ್ಟು ಕೊಡ್ತೀನಿ, ಕ್ಲೂ ಕೊಡ್ತೀನಿ. ಸೊ ಗೆಸ್ ಮಾಡ್ಬೋದು ಏನಂತೇಳಂದ. ಅವತ್ತು ಸ್ಪೆಷಲ್ಲಾಗಿ ಬರೋರು ಅದಾರ, ಅವರು ಕೂಡ ಈ ವ್ಲಾಗ್ ನೋಡ್ತಿರ್ತಾರೆ. ಬಟ್ ಆದ್ರೆ ನಿಮಗೆಲ್ಲ ಅದು ಸರ್ಪ್ರೈಸ್ ಆಗಿರಲಿ ಅಂತೇಳಂದ ನಾ ಅವತ್ತು ಏನೋ ಒಂದು ಕೆಲಸವನ್ನು ಮಾಡಾಕಿದ್ದೀನಿ. ಅದರ ಪ್ರಿಪ್ರೇಷನ್ ಅಂತೇಳಂದು ಇವತ್ತು ಮಡಕೆ ಕಾಳನ್ನು ನೆನೆ ಇಟ್ಟೇನಿ. ಸೊ ಹಂಗೆ ನಾಳೆ ಫ್ರೈಡೇ ಇರೋದ್ರಿಂದ ಮಕ್ಕಳಿಗೆ ಏನು ಮಾಡಬೇಕು, ಪಡ್ಡು ಮಾಡಬೇಕಂತೇಳಂದ ಅಕ್ಕಿ ಕೂಡ ನೆನೆ ಹಾಕಾಕತ್ತೀನಿ. ಸೊ 4 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಏನು ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿ ಒಂಚೂರು ಏನು ಮಾಡಬೇಕು, ಅವನ್ನ ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ಇನ್ನೊಂದು ಮುಖ್ಯವಾದಂತಹ ಒಂದು ಕಾಳು ಏನಪ್ಪ ಅಂತಂದ್ರೆ ಹುರುಳಿ ಕಾಳು. ಸೊ ಸೋಯಾಬೀನ್ ಅಂತ ಹೇಳ್ತೀವಿ. ಸೋಯಾಬೀನನ್ನು ಹಾಕಿದ್ರೆ ಏನಾಕತಿ, ಸಾಫ್ಟ್ ಬರ್ತಾವ ಪಡ್ಡು, ತಿನ್ನೋಕೆ ಕೂಡ ರುಚಿಯಾಗಿರ್ತೈತಿ, ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರ್ತೈತಿ. ಇವನ್ನ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅವು ನೆನಿಲಿಕ್ಕೆ ಮುಳುಗುವಷ್ಟು ನೀರು ಹಾಕಿಟ್ಟು ಇದರ ಒಂದು ಪ್ರಿಪ್ರೇಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಒಂದು ಸಹಕಾರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಬೇಕು ಅಂತ ಕೇಳ್ತಾ, ಸೊ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿ ತನಕ ಕಿತ್ತೂರು ಕನ್ನಡತಿಯನ್ನು ತಪ್ಪದೆ ನೋಡಿ, ಹರಸಿ ಹಾರೈಸಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.